ಬಾಪ ಹಾಗಾದ್ರೆ ಕುಂದ್ರಂತನಾಗಿದೆ ಸಿಗಣ ಆಸೆಗಿನ ವಸಂತನಾದ ಎಲ್ಲ ಬರೋಣ ನೀನೇ ವಸಂತನಾಡು ಸಿಗಣ ಇಂಥ ಸಿಗಣ ಆಸೆಗಿನ ಮಿತ್ರವನ್ನ ನೀನೇ ಪಾಲ್ ಮಾಡಿಕೊಡುವಂತನಾಗು ಯಾಕಾಗಲಿ ಗೆಳೆಯನೆಂದ ನನಗೆ ಕೊಡುವಂತನಾಗು ಯಾಕಾಗಲಿ ಗೆಳೆಯನೆಂದು ನೀನೇ ತೆಗೆದುಕೊಳ್ಳುವಂತನಾಗು ಮಿತ್ರಗಳೆಲ್ಲ ನನ್ನ ನನಗೆ ಕೊಡುವಂತನಾಗು ನಿಂದು ನೀನೇ ತೆಗೆದುಕೊಳ್ಳುವಂತನಾಗು ಹೇಗಿರುವುದು ಗೆಳೆಯ ಹಾಗಾದ್ರೆ ಬರನ್ನ ಆಡುವಂತನಾಗು ಗೆಳೆಯನಂತ ಬಿತ್ತು ಗೆಳೆಯನಂತ ಅವ್ರು ಬಿತ್ತು ಗೆಳೆಯ ನನಗೆ ಆಟ ಸಾಕು ಸಿಗಣ ನಾನ್ ಆಟ ಕೊಡು ಹರಿಗೆ ಮುಂದೆ ನೋಡ್ತಾನ ಬಣ್ಣ ಯಾಕೋ ಇವತ್ತಿನ ದಿವಸ ನಾನು ದಯಾಗರಂಗಿಲ್ಲ ಈ ಸದ್ಯ ನಾವು ಮನೆಗೆ ಹೋಗಿ ಮಾಡಿ ಅಂತ ನಾವು ಯಾಕಲ್ಲ ನಿಮ್ಮೆ ಆರಾಮ್ ಇರಿದ್ರೆ ನನಗೂ ಇಲ್ಲ ನಡೆಯಂಗಾರ ಹೋಗೋಣ ನೋಡ್ರಿಪ್ಪ दिल समझ कर समझ कर ಏನ್ ಬಾ ನನ್ನ ಕಡೆ ಕೆಲಸ ನಿಮ್ದೊಂದು ಟಪಾಲ್ ಬಂದಿದ್ದು ನೋಡ್ರಿಪ್ಪ ಡಬ್ಬಲ್ ಕೊಡ್ಬಾ ಕೊಡ ಹಿಂಗ ಕೊಡಂಗಿಲ್ಲ ಸಾವ್ಕಾರ ಇದು ಚಾರ್ಜ್ ಆಯ್ತು ನೋಡ್ರಿ ಚಾರ್ ತಗೊಂಡ ಹುಡುಗ 500 ರೂಪಾಯಿ ಪತ್ರವನ್ನು ಕಳಿಸಿದ್ದಾನೆ. ಓಹೋ, ನಿನ್ನೂರಿನಲ್ಲಿ ನೀನೇ ಶ್ರೀಮಂತ, ನನ್ನೂರಿನಲ್ಲಿ ನಾನೇ ಶ್ರೀಮಂತ. ರೋಜ್ಮನಿ ರಾಜೇಶ್ವರಿ ಈ ಈತನಿಗೆ ಪತ್ರ ಬರೆಯುವ ಕಾರಣವೇನು ಅಂದರೆ ಬಳ್ಳಾರಿಯಲ್ಲಿ ಹತ್ತಿರಲಿ ಮುತ್ತು ರತ್ನ, ಇದು ಅಲ್ಲದೆ ಸಣ್ಣ ಕಾಲಿನ ಸಡಲಿನ ವ್ಯಾಪಾರ ಬಲು ಠೇರಿರುತ್ತದೆ. ಜರೂರು ಬರಬೇಕೆಂದು ನನ್ನ ಮಿತ್ರನಾದ ಶೇಷಿ ಪತ್ರವನ್ನು ಕಳಿಸಿದ್ದಾನೆ. ಆದರೆ ಈಗ ಸದ್ಯ ನಾನು ವ್ಯಾಪಾರಕ್ಕೆ ಹೋಗಲೇಬೇಕು. ಆದರೆ ಹಾಗೆ ಹೋಗಬಾರದು. ಮನೆಯಲ್ಲಿ ಹೊಸದಾಗಿ ಗಂಗಾ ಬಂದಿರೋಳು. ಆ ಗಂಗನನ್ನು ಕರೆದು ಚೆನ್ನಾಗಿ ಬುದ್ಧಿ ರೀತಿ ಹೇಳಿ ಹೋಗಬೇಕು. ಏನೇ ಗಂಗು ಮನೆಯಲ್ಲಿದ್ದರೆ ಬೇಗನೆ ಹೊರಗೆ ಬರುತ್ತಲಾಗು. ಗಂಗು ಅದರಿಂದ ಹೇಳುತ್ತಲಾಗು.
ನಾವೇನು ಚಂದವಾಗಿ ಹೇಳುವಂತಾರಾಗ್ರಿ? ಗಂಗಾ ಬಾರಿಂದ ಒಂದು ಪತ್ರ ಬಂದಿದೆ. ಪ್ರಿಯ ಪತ್ರ ಏನಂತ ಬಂದಿರೋದ್ರಿ? ಗಂಗಾ ಹೇಳ್ತಾರೆ ಕೇಳ್ತಾಳು. ಪ್ರಾಣೇಶ್ವರ ಚಂದವಾಗಿ ಹೇಳುವಂತಾರಾಗ್ರಿ? ಪ್ರಾಣೇಶ್ವರ, ಈ ಪತ್ರ ಮಜಕುರ ನನಗೆ ಏನು ಗೊತ್ತಾಗಲಿಲ್ಲ, ಚಂದವಾಗಿ ಬೆಳೆಸಿ ಹೇಳುವಂತರಾಗಿರಿ. ಗಂಗಾ ಹತ್ತಿರಲಿ ಮುತ್ತು ರತ್ನ, ಇದು ಅಲ್ಲದೆ ಸಣ್ಣ ಕಾಯಿನ ಸಣ್ಣದಿನ ವ್ಯಾಪಾರ ಬಲು ಠೇಜಿರುತ್ತದೆ. ಒಳ್ಳೆದು ಪ್ರಿಯ. ನನ್ನ ಮಿತ್ರನಾದ ಸೇರ್ಜಿ ಜರೂರು ಬರಬೇಕೆಂದು ಪತ್ರವನ್ನು ಕಳಿಸಿದ್ದೇನೆ. ಗಂಗಾ, ನಾನೀಗ ವ್ಯಾಪಾರಕ್ಕೆ ಹೋಗ್ಬೇಕು, ನನಗೆ ಬೇಗನೆ ಅಪ್ಪಣೆಯನ್ನು ಕೊಡುವಂತಲಾಗು. ಏನು ಪ್ರಾಣೇಶ್ವರ, ಈ ಸತ ವ್ಯಾಪಾರಕ್ಕೆ ಹೋಗವ್ರೇನ್ರಿ? ಪ್ರಿಯಾ ಮತ್ತರ ಹೇಳ್ತಾನೆ ಕೇಳುವಂತರಾಗ್ರಿ. ಗಂಗಾ ವಿರುದ್ಧ ಹೇಳ್ತಾಗು. ಪ್ರಾಣೇಶ್ವರ ಜೀವನಾಥ, ಪ್ರಾಣೇಶ್ವರ ಜೀವನಾಥ, ಹೋಗಬೇಡ ನಾ ಪರೆತಾಯ.
ಉದ್ದ ಉಂಡರೆ ಕುಡಿಕಿ ಹೊಣ್ಣ ಸಾಲಲಾರ್ದು. ಒನ್ನ ಸಾಲಲಾರದ್ರಿ. ವ್ಯಾಪಾರ ಮಾಡು ಮನುಷ್ಯ ವ್ಯಾಪಾರ ಮಾಡ್ತಾ ಇರಬೇಕು. ಮಾಡ್ತಾ ಇರ್ಬೇಕ್ರಿ. ಆಹಾ ವ್ಯಾಪಾರಕ್ಕೆ ಹೋಗುವಾಗ ಅಡ್ಡ ಆಗಬಾರ್ದು. ಬೇಗನೆ ಅಪ್ಪಣೆಯನ್ನು ಕೊಡುವಂತಲಾಗು. ನೋಡು ಪ್ರಿಯಾ, ಪ್ರಿಯಾ ನಿಮ್ಮ ವ್ಯಾಪಾರಕ್ಕೆ ಹೋಗಬೇಕಾದ್ರೆ ಹಾ ಆ ನಿಮ್ಮ ತಮ್ಮ ಇರಪಕ್ಷ ಬಸವಂತ ಇನ್ನ ಸಣ್ಣವರಿದ್ದರು. ಹಾ. ಪ್ರಿಯಾ ನನ್ನ ಮಾತ ಹೇಳಷ್ಟು ಕೇಳುದಿಲ್ಲ. ಹಾ. ಅವರೆಲ್ಲ ಕರೆಸಿ ಅವ್ರಿಗೆ ಬುದ್ಧಿ ರೀತಿ ಹೇಳಿ ನೀವಾದ್ರೆ ವ್ಯಾಪಾರಕ್ಕೆ ಹೋಗುವಂತರಾಗಿರಿ. ಗಂಗು, ಹಾ. ನಿನ್ನ ಹೇಳಿಕೆಯಂತೆ ನನ್ನ ತಮ್ಮಗಳು ಇರಬೇಕು ಬಸವಂತರನ್ನು ಕರೆಸಿ ಆಹಾ. ಚೆನ್ನಾಗಿ ಬುದ್ಧಿ ರೀತಿ ಹೇಳಿ ಹೋಗುತ್ತೇನೆ. ಆಗ್ಲಿ ಪ್ರಿಯಾ ಗಂಗಾ, ಇರಪಕ್ಷ ಗಂಗಾ ನೀನು ಒಳಗೆ ನಡೆಯುವಂತ ಆಗ್ಲಿ ಪ್ರಿಯಾ ಇರಪಕ್ಷ ಬಸವಂತರ ಕರೆಸುವಂತರಾಗಿರಿ. ಆಯ್ತು ಗಂಗಾ. ತಮ್ಮ ಇರಪಕ್ಷ ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ಬೋಳಾರಿಂದ ಒಂದು ಪತ್ರ ಬಂದಿದೆ. ಆ ಪತ್ರ ಮಜ್ಕುರವೇನು? ತಮ್ಮ ಕೂಡ ಹೇಳ್ತೇನೆ ಕೇಳುತ್ತಾಗ್ರಿ. ಏನು ಬಿಡಿಸಿ ಹೇಳುವಂತ ನಾವು ತಮ್ಮ ಗುಡಿಯ ಹತ್ತಿ ಅರಳಿ ಮತ್ತು ರತ್ನ ಇದು ಅಲ್ಲದೆ ಸಣ್ಣ ಕಾಳಿನ ಸಣ್ಣದಿನ ವ್ಯಾಪಾರ ಬಲು ಠೇಜಿರುತ್ತದೆ. ಜನರು ಬರಬೇಕೆಂದು ನಮ್ಮ ಮಂತ್ರರಾದ ಶೆಟ್ಟಿ ಪತ್ರವನ್ನು ಬರೆದಿರುತ್ತಾನೆ. ಈಗ ನಾನು ವ್ಯಾಪಾರಕ್ಕೆ ಹೋಗಬೇಕು. ನನಗೆ ಬೇಗನೆ ಅಪ್ಪಣೆಯನ್ನು ಕೊಡುತ್ತೇನೆ. ಅಣ್ಣ ಹೇಳ್ತೇಳು ತಮ್ಮ ಗುಡಿ ಅದರಿಂದ ಹೇಳುತ್ತಾನಾಗಲಿ. ನೀನು ವ್ಯಾಪಾರಕ್ಕೆ ಹೋಗಲಿಕ್ಕೆ ನಮ್ಮ ಮನೆಯಲ್ಲಿ ದೇವರನ್ನ ಕಡಿಮೆ ಮಾಡಿರೋನು ಹಿಂದೆ ಎತ್ತರದಲ್ಲಿ ಹೊಟ್ಟಿದ ಹತ್ತದ ಮನೆ ಹಾಗೆ ಬಿದ್ದಿದ್ದು ಮುಂದೆ ಮಚ್ಚಳ ಬಾಕಲದಲ್ಲಿ ಹಾಕಿದ 3-4 ತುಂಬ ತುಳುಕಾಡ್ತಿದ್ದಾವೆ. ಇದು ಅಲ್ಲದೆ ಮನೆಯಲ್ಲಿ ಬೆಳ್ಳಿ ಬೇರೆ ಕೆಮ್ಮನೆ ಬಿದ್ದಿದ್ದಾವೆ. ಎಷ್ಟೆಲ್ಲ ಸಭೆಗೆ ಬಿಟ್ಟು ಅಣ್ಣ ವ್ಯಾಪಾರಕ್ಕೆ ಹೋಗಬಾರ್ದು ನೋಡು. ಹೌದೌದು ಅಣ್ಣ, ಇದು ಮಾತು ನಿಜ. ಅಣ್ಣ ನೀನು ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮನೆಯಲ್ಲಿ ದೇವರೇನು ಅನ್ನ ಕಡಿಮೆ ಮಾಡಿದನು. ಹಿಂದಿತ್ತಲ್ಲ ಆಗ 10 ಧರ್ಮಗಳು ಹೊಟ್ಟಿದ ಹಾಗೆ ಬಿದ್ರು
ಇರುವುದು. ಮುಂದೆ ಮುಚ್ಚಳದಲ್ಲಿ ಹಾಕಿದ 3-4 ಅಕ್ಕಿಗಳು ತುಂಬಿ ತುಳುಕುತ್ತವೆ. ಅಣ್ಣ, ಇದು ಅಲ್ಲದೆ ನಮ್ಮ ಮನೆಯಲ್ಲಿ ಬೇಲಿ ಬಂಗಾರ ಕೆಬ್ಬಣ ಕುಡಾಗಿ ಬಿದ್ದಿರೋದು. ಅಣ್ಣ, ಇಷ್ಟೆಲ್ಲ ಸೌಭಾಗ್ಯ ಬಿಟ್ಟು ಅಣ್ಣ ನೀ ಹಬ್ಬಕ್ಕೆ ಹೋಗ್ಬಿಟ್ಟು ಹುಚ್ಚಿ ತಮ್ಮ ಗುಡಿಯ ಉಂಟ ಉಂಡರೆ ಕೊಡಿಗೆ ಹೊಳೆ ಸಾಲಲಾರದು. ವ್ಯಾಪಾರ ಮಾಡುವ ವ್ಯಾಪಾರ ಮಾಡಬೇಕು. ಒಕ್ಕಲತನ ಮಾಡು ಮನುಷ್ಯ ಒಕ್ಕಲತನ ಮಾಡಬೇಕು. ಗಾಡಿ ಮಣಿ ಆಡು ಮನುಷ್ಯ ಗಾಡಿ ಮಣಿ ಆಡ್ತಾನೆ ಇರಬೇಕು. ತಮ್ಮ ಗುಡಿಯ ವ್ಯಾಪಾರಕ್ಕೆ ಹೋಗುವ ಹೊತ್ತಿನಲ್ಲಿ ಆಟ ಆಗಬಾರ್ದು. ನನಗೆ ಬೇಗನೆ ಅಪ್ಪನನ್ನು ಕೊಡುತ್ತಾರಾಗರಿ. ಅಣ್ಣಾಡಿನ ವ್ಯಾಪಾರಕ್ಕೆ ಹೋದರೆ ಮನೆಯಲ್ಲಿ ಗಂಗ ಅವಸ್ಥೆಗೆ ಬಂದ್ರು. ಅವರನ್ನು ಮಾತಿನಿಂದ ಜನ ನೋಡಲ್ಲ. ಅವರನ್ನಾರು ಕಳೆದು ಬುದ್ಧಿರತಿ ಹೇಳಿ ಹೋಗು. ಹೌದು ಅಣ್ಣ, ಇದು ಮಾತ್ರ ನಿಜ. ಅಣ್ಣ, ನೀನು ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ಮನೆಯಲ್ಲಿ ಗಂಗಾ ಹೊಸ್ತಾ ಬಂದಿರೋಳು. ಆಕಿನ ಮೊಟ್ಟಿ ರೀತಿ ಸರಿಯಾಗಿ ನೋಡಂಗಿಲ್ಲ. ಆಕಿನಾರು ಕಳಿಸಿ ಬುದ್ಧಿ ರೀತಿ ಹೇಳಿ ಹೋಗಂದಣ್ಣ. ತಮ್ಮ ಗುಡಿಯ ನಿಮ್ಮ ಹೇಳಿಕೆಯಂತೆ ಆ ಗಂಗನನ್ನು ಕರೆಸಿ ಚೆನ್ನಾಗಿ ಬುದ್ಧಿ ರೀತಿ ಹೇಳಿ ಹೋಗುತ್ತೇನೆ. ತಮ್ಮ ಗುಡಿಯ ನಿಮಗೆ ಬೇಕಾದ ವಸ್ತುಗಳನ್ನು ಕೇಳುತ್ತಾರಾಗಲಿ ತಂದು ಕೊಡುತ್ತೇನೆ. ಅಣ್ಣಾಡಿನ ಒಂದು ಜೋಡ ಮೋಡಲ ಹೊರನ್ನು ತೆಗೆದುಕೊಂಡು ಬಾ. ತಮ್ಮ ಮೂಡಲ ಹೋರಿಯನ್ನು ತೆಗೆದುಕೊಂಡು ಬರ್ತೀನಿ. ಮತ್ತೇನು ಬಿಡ್ತಿ ಬೇಡುತ್ತನಾಗು. ಓಡಲಕ್ಕೆ ಒಂದು ಗೋಳ ಬಂಡೆಯನ್ನು ತೆಗೆದುಕೊಂಡು ಬಾ. ತಮ್ಮ ಬಣ್ಣದ ಬಂಡೆಯನ್ನು ತೆಗೆದುಕೊಂಡು ಬರ್ತೀನಿ. ಮತ್ತೇನು ಬಿಡ್ತಿ ಬೇಡುತ್ತ. ಅದನ್ನು ಹೊಡಲಕ್ಕೆ ಒಂದು ಬೆಳ್ಳಿ ಬಾರ್ಕಲನ್ನು ತೆಗೆದುಕೊಂಡು ಬಾ. ತಮ್ಮ ಬೆಳ್ಳಿ ಬಾರ್ಕಲನ್ನು ತೆಗೆದುಕೊಂಡು ಬರ್ತೀನಿ. ಮತ್ತೇನು ಬಿಡ್ತಿ ಬೇಡ. ಎತ್ತಿನ ಹೆಗಲ ಮೇಲೆ ಹೋಗಲಿಕ್ಕೆ ಒಂದು ದೊಡ್ಡ ಜೋಳವನ್ನು ತೆಗೆದುಕೊಂಡು ಬಾ. ತಮ್ಮ ಜೋಳವನ್ನು ತೆಗೆದುಕೊಂಡು ಬರ್ತೀನಿ. ಮತ್ತೇನು ಬಿಡ್ತಿ ಬೇಡು. ಅಣ್ಣಾಡನಿಗೆ ಸಾಕು, ತಮ್ಮನೇ ಕೇಳು. ಅಣ್ಣ, ನನಗೆ ತಿಂದು ಕುಸ್ತಿ ಇಡಲಾಕ ಕಾರಿಕ್ ಬದಾಮ್ ಹಣ್ಣನ್ನು ತೆಗೆದುಕೊಂಡು ಬಾ. ತಮ್ಮ ಅದನ್ನು ತೆಗೆದುಕೊಂಡು ಬರ್ತೀನಿ. ಮತ್ತೇನು ಬಿಡ್ತಿ ಬೇಡು. ಅಣ್ಣ, ನನಗೆ ಕುಸ್ತಿ ಇಡಲಾಕ ಚೇಟನ್ನು ತೆಗೆದುಕೊಂಡು ಬಾ. ತಮ್ಮ ಅದನ್ನು ತೆಗೆದುಕೊಂಡು ಬರ್ತೀನಿ. ಮತ್ತೇನು ಬಿಡ್ತಿ ಬೇಡು. ಅಣ್ಣ, ನನ್ನ ಮೈಯ ಒರೆಸಲಾಕ ಒಂದು ಟವೆಲನ್ನು ತೆಗೆದುಕೊಂಡು ಬಾ. ತಮ್ಮ ಟವಲನ್ನು ತೆಗೆದುಕೊಂಡು ಬರ್ತೀನಿ. ಮತ್ತೇನು ಬಿಡ್ತಿ ಬೇಡು. ಅಣ್ಣ, ನನಗೆ ಹತ್ತಿ ಅಡ್ಡಾಡಲಾಕ ಒಂದು ಕಾರ್ ಗಾಡಿಯನ್ನು ತೆಗೆದುಕೊಂಡು ಬಾ. ತಮ್ಮ ಎಂಟಕ ಕಾರು ಗಾಡಿಯನ್ನು ತೆಗೆದುಕೊಂಡು ಬರ್ತೇನೆ. ಮತ್ತೇನು ಬಿಡ್ತಿ ಬೇಡು ಅಂತ ಅಣ್ಣ, ಅಣ್ಣ, ನನಗೆ ಸಾಕು ಅಣ್ಣನ ಕೇಳ. ತಮ್ಮ ಗುಡಿಯೋ ನಿಮ್ಮ ಹೇಳಿಕೆ ಪ್ರಕಾರ ಎಲ್ಲವನ್ನು ತರುತ್ತೇನೆ. ನಾನೀಗ ವ್ಯಾಪಾರಕ್ಕೆ ಹೋಗುತ್ತೇನೆ. ನನಗೆ ಅಪ್ಪಣೆಯನ್ನು ಕೊಡುತ್ತೇನೆ. ಹೋಗರಿ. ಅಣ್ಣ, ನೀನು ವ್ಯಾಪಾರಕ್ಕೆ ಹೋಗುವಾಗ ಹಾ. ಅಡಿವೆ ಹಾರನಲ್ಲಿ ಹಾರುವ ಕೆಲಸ. ಹಾ. ಹಾಗೆಯೇ ಕಡ ತುಡುಗರ ಅವಳಿ ಬಾಳ. ಹಾ. ನಿನ್ನ ಹತ್ರ ಸಾಕಟನ ಇರುವುದು. ಹಾ. ನಿನ್ನ ಜೊತೆ ಒಂದು ಹಾಳನ್ನು ಮಾಡಿಕೊಂಡು ಹೋಗು. ಹೌದೌದು ಅಣ್ಣ, ಇದು ಮಾತು ನಿಜ. ಅಣ್ಣ, ನೀನು ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ಹಾದಲ್ಲಿ ಕಳ್ಳ ತುಡುಗರು ಅವಳಿ ಬಾಳ. ನಿನ್ನ ಸಾಕಟ್ ಅಣ್ಣ ಇರುವುದು. ನಿನ್ನ ಜೋತಿ ಒಂದು ಹಾಳಾಗಿ ಮಾಡಿಕೊಂಡು ಹೋಗೋಣ. ಹೌದು, ತಮ್ಮ ಗುಡಿಯ ನಿಮ್ಮ ಹೇಳಿಕೆ ಪ್ರಕಾರ ಒಂದು ಹಾಳಾರು ಮಾಡಿಕೊಂಡು ಹೋಗುತ್ತೇನೆ. ನೀನು ಮನೆಯಿಂದ ಬೇಗನೆ ಹೊರಗೆ ಬರುವಂತ ಹೋಗು. ಪ್ರಾಣೇಶ್ವರ ಕರೆಸಿದ ಚಂದ್ರ ಹೇಳುತ್ತಾರ್ರಿ. ಗಂಗಾ, ನಿನ್ನ ಹೇಳಿಕೆಯಂತೆ ನನ್ನ ತಮ್ಮಗಳನ್ನು ಕರೆತು ಚೆನ್ನಾಗಿ ಬುದ್ಧಿ ರೀತಿ ಹೇಳಿ ಹೋಗುತ್ತೇನೆ. ಒಳ್ಳೆಯದು ಪ್ರಿಯಾ. ನಾನು ವ್ಯಾಪಾರಕ್ಕೆ ಹೋಗುತ್ತೇನೆ. ನನಗೆ ಬೇಗನೆ ಅಪ್ಪಣೆಯನ್ನು ಕೊಡುತ್ತಾಗು. ಪ್ರಾಣೇಶ್ವರ ಮತ್ತರೆ ಹೇಳ್ತಾನೆ ಕೇಳುತ್ತಾರ್ರಿ. ಗಂಗಾದೇವಿಯಿಂದ ಹೇಳುತ್ತಾಗು. ಮುರಂತ ಸಮನಿ ಒಳಗ ನರನ ನರನ ಆ ಮುರಂತ ಸಮನಿ ಒಳಗ ಯಾರ್ಯಾರೋ ಸುಳ್ಳವಿಲ್ಲ. ಪ್ರಿಯಾನ ಒಬ್ಬವಳು ಕಾತನ ಒಬ್ಬವಳು ವಾಟಿ ವಸಲ್ಲ. ಗಂಗಾದೇವಿಯಿಂದ ಹೇಳ್ತಾಗು.
ಒಬ್ಬವಳು ತಾತಾನವಬ್ಬವಳು ಇರುವ ದಿವಸಲ್ಲ ಒಂದು ಹಡದಿಲ್ಲೋ ಪ್ರಿಯ ನರನ ನರನ ಒಂದು ಹಡದಿಲ್ಲೋ ಪ್ರಿಯ ನುಗ್ಗಿಲ್ಲೋ ಎನೆ ದೇಹ ಬಂದಿರವದು ಎಳೆವರಾಮ್ ಬಂದಿರವದು ಎಳೆವರಾಮ್ ಕರೆಯದೆ ಬಾರ ಬಂದಿರವದು ಎಳೆವಗರ ಬಂದಿರವದು ಎಳೆವಗರ ಕರೆಯದೆ ಬಾರ ಗಂಗಾ ಅದೇನಲ್ಲ? ಒಂದು ಹಡದಿಲ್ಲೋ ಪ್ರಿಯ ನರನ ನರನ ಇರಪಸಿ ಬಸವಂತ ಅವರು ಸಣ್ಣವರು ಈಗ ಅವರಿಬ್ಬರು ಇಲ್ಲೇ ಇರಲಿ ಅವರಿಬ್ಬರು ಮನೆಯಾಗಿರಲಿ ನಾನು ಬರತೆನು ಹಿಂಬಾಲ ಅದನ್ನೇ ಹೇಳ್ತಾ ಇರೋದು. ಏ ಅವರಿಬ್ಬರು ಇಲ್ಲೇ ಇರಲಿ ಅವರಿಬ್ಬರು ಮನೆಯಾಗಿರಲಿ ನಾನು ಬರತೆನು ಹಿಂಬಾಲ ಯೋಚನೆ ಕೇಳಿ ನೋಡು ಪ್ರಿಯ ಪ್ರಿಯ ನೀವು ವ್ಯಾಪಾರಕ್ಕೆ ಹೋಗಬೇಕಾದ್ರೆ ಹಾ ಪ್ರಿಯ ನಾನು ಇಂಥ ದೊಡ್ಡ ಮನೆ ಒಳಗೆ ಹಾ ಪ್ರಿಯ ಒಬ್ಬಳ ಹೇಗಿರಲಿ ನನಗರ ಬಹಳ ಭಯವಾಗ್ತದೆ ಪ್ರಿಯ ನೀವು ವ್ಯಾಪಾರಕ್ಕೆ ಹೋಗಬೇಕಾದ್ರೆ ನನ್ನ ಜೊತೆಲಿ ಆ ಸನ್ನಿ ಮನಿ ಪರಮನ ಕರೆಸಿ ನನ್ನ ಜೊತೆಲಿಟ್ಟು ನೀವಾದ್ರೆ ವ್ಯಾಪಾರಕ್ಕೆ ಹೋಗುವಂತರಾಗಿರಿ ಗಂಗಾ ನಿನ್ನ ಹೇಳಿಕೆ ಪ್ರಕಾರ ನನ್ನ ಜೊತೆಯಲ್ಲಿ ಒಂದು ಆಳಾರು ಮಾಡಿಕೊಂಡು ಹೋಗುತ್ತೇನೆ. ಇದು ಅಲ್ಲದೆ ನಿನ್ನ ಜೊತೆಯಲ್ಲಿ ಒಂದು ಆಳಾರು ಮಾಡಿಟ್ಟು ಹೋಗುತ್ತೇನೆ. ಒಳ್ಳೆದು ಪ್ರಿಯ ಗಂಗಾ ನೋಡಿಗ ವ್ಯಾಪಾರಕ್ಕೆ ಹೋಗುತ್ತೇನೆ. ನನಗೆ ಬೇಗನೆ ಬುತ್ತಿ ಗಂಟ ಕಟ್ಟಿ ರೆಡಿ ಮಾಡಿ ಕೊಡುವಂತಲಾಗು. ನೋಡು ಪ್ರಿಯ ಪ್ರಿಯ ಪರಮನ ಹತ್ರ ಕರೆಸುವಂತರಾಗಿರಿ ಯಾಕಾಗುವುದು ಗಂಗಾ ಕರೆಸಿ ಹೇಳುತ್ತೇನೆ. ಕೊಡುವಂತಲಾಗು. ಇರಣ್ಣ ಹೇಳ್ತೀನಿ ಕೇಳುವಂತ ನಗು ಕೊಡಮ್ಮ, ಹೇಳುತ್ತಲಾಗು. ಯಾಕೋ ನನ್ನ ಮಗನ ಕರಿಯ ಎಂತ ಕಾಡೆ
ನನ್ನ ಮಗನೇ ಹಾ ಯಪ್ಪ ನನ್ನ ಕಡೆ ಅಂತ ಕೆಲಸ ನಾ ಏನ ಕೊಡಾಕ್ಯೋ ಹಾ ಏನ ತಗೊಳಾಕ್ಯೋ ಏನ ಹಾಕಾಕ್ಯೋ ಏನ ತೆಗ್ಯಾಕ್ಯೋ ಯಮ್ಮ ಏನಾರ ಕೆಲಸ ಇದ್ರೆ ಬರ್ಬೇಕಲ್ವೇ ಅಯ್ಯ ನನ್ನ ಮಗನ ಮುದುಕರ ಕಡೆ ಏನ್ ಕೆಲಸ ನನ್ನ ಮಗನೇ ಯಮ್ಮ ಹಾ ನಾನೀಗ ವ್ಯಾಪಾರಕ್ಕೆ ಹೊಂಟನ ವ್ಯಾಪಾರ ಕೊಂಟಿ ಹಾ ಅಲ್ಲ ನನ್ನ ಮಗನ ಮದುವೆಯಾಗಿ ಇನ್ನ 6 ತಿಂಗಳಾಗಿಲ್ಲ ಆ ಹುಡುಗಿ ಬಿಟ್ಟು ನೀ ವ್ಯಾಪಾರ ಕೊಂಟೆ ಈಗ ಹೌದೇ ಯಮ್ಮ ಹೋಗಬೇಕು ಅಲ್ವೇ ನೌಕರಿ ಅಂದ್ರೆ ಹೆಚ್ಚಿಂದ ಯಪ್ಪ ಮಾಡ್ಬೇಕಲ್ಲಮ್ಮ ಅಲ್ಪ ನಿಮ್ಮ ಗಂಗನ ಸೊಪ್ಟಿ ಹಾ ನಾ ಇದ್ರೆ ಯಪ್ಪ ಇರನ್ನ ನನಗೇನ್ ಕೊಡ್ತೀನಿ ನನ್ನ ಮಗನೇ ಯಮ್ಮ ಈ ಊರಾಗ ನಿನಗೆ ಏನ್ ಬೇಕು ಹೇಳ ಪಗಾರ ಏನ್ ಕೊಡ್ತಾರ ಅದನ್ನ ಹೇಳ್ಬಿಡಿ ಅಮ್ಮ ಯಪ್ಪ ಯಪ್ಪ ಇಲ್ಲಿ ಊರಾಗ ಪಗಾರ ಏನ್ ಕೊಡ್ತಾರ ಅಂದ್ರೆ ಹಾ ಯಾರ 2 ಸೇರ್ ಜೋಳನ ಕೊಡ್ತಾರ ಹಾ ಯಾರ 2 ಸೇರ್ ಗೋಧಿನ ಕೊಡ್ತಾರ ಹಾ ಯಾರ 4 ರೊಟ್ಟಿನ ಕೊಡ್ತಾರ ಹಾ ಅಮ್ಮ ಯಾರು ಯಮ್ಮ ಹಂಗ ಹೋಗ್ಬಿ ಅಮ್ಮ ಅಂತಾರ ಹಾ ಯಪ್ಪ ನೀ ಯಮ್ಮ ಯಪ್ಪ ನೀ ಏನ್ ಅವ್ರು 2 ಸೇರೇನು ಕೊಡ್ತಾರಲ್ಲ ಹಾ ನಾ ಅದ್ರ ಡಬಲ್ ಕೊಡ್ತೀನಿ ಅಮ್ಮ ಯಪ್ಪ ನೋಡ ನಾ ವ್ಯಾಪಾರ ಹೋಗಿ ಹೊಳೆ ಬರುವವರೆಗೆ ನಾನು ಹೆಂಡತಿ ಮೇಲೆ ಇರ್ದೋಡಮ್ಮ ಆರಾಮ್ನಿ ನೋಡು ನನ್ನ ಮಗನ ಇರಣ್ಣ ಹಾ ಯಪ್ಪ ನಮ್ಗೆ 2 ಸೇರ ಜ್ವಾಳ ಗೋಧಿ ಏನ್ ಬೇಡ ಹಾ ನಾವು ಗಂಡ ಐತಿ ಇಬ್ರ ಅದೀವ ಹಾ ಮುದಕ ಮುದುಕಿ ಹೋಯಮ್ಮ ನಮ್ಗ ಮಕ್ಕಳಾಗಿಲ್ಲಪ್ಪ ಹಾ ಮಕ್ಕಳಾಗಿಲ್ಲ ಅವಾಗ ದೋತ್ರೆ ಹಾ ಅಮ್ಮ 2 ಅಂಗಿ ಹಾ ಅಮ್ಮ 1 ಬಿಳಿ ಪಡ್ಗ ಹೋಯಮ್ಮ ನನಗೊಂದ್ 2 ಕರಿಸಿದ ಸೀರೆ 2 ಮಗ್ಗಿ ಕುಬಸ ಹೋಯಮ್ಮ ಯಪ್ಪಿಟ್ಟ ಆತು ನೀವು ಹೊಳೆ ಬರೋದ್ರಾಗ 1 ರಾಗಿ 2 ಮಾಡ್ತೀನಿ ಏನ್ ಅಮ್ಮ ಅಂದ್ರೆ ಯಾಕಪ್ಪ ಹಾ ಯಪ್ಪ 1 ರಾಗಿ 2 ಅಂದ್ರೆ ನಿನ್ನ ಮನೆ ಶಾಂತಿ ಹಾ, ಹಾ, ನನ್ನ ಮನೆ ಶಾಂತಿ 2 ಕೂಡೇ ಮಾಡ್ಕೊನು ಹೆಂಗನೆ ಅಮ್ಮ ನಾ ಬೇರೆನ ತಿಳ್ಕೊಂಡಿದ್ದೆ ಬಾ ಬೇರೆ ತಿಳ್ಕೊಬಾರ್ದು ದೂರ ಹೊಂಟಿ ಹುಷಾರ್ಲೆ ಹೋಗ ಆಯ್ತಮ್ಮ ಇಟ್ಟೆಲ್ಲ ತರ್ತಾನ ತರ್ತೀಯಲ್ಲ ಆಗ್ಲಡಿ ನನ್ನ ಮಗನ ಹೋಗೋಣ ಏ ಅಮ್ಮ ಬಾಯ್ಲೆ ಯಾಕಪ್ಪ ನಾಳೆ ಹೋಗ್ತೇನ್ರ ಮೈಡಿ ಬಸವಣ್ಣ ಜಾತ್ರೆ ಹಾ ಹೌದು ಶ್ರಾವಣ ಸೋಮವಾರ ಶ್ರಾವಣ ಸೋಮವಾರ ಆ ಬಸವಣ್ಣ ಜಾತ್ರೆಗೆ ಹೋಗಿ ಹಾ ಕಾಯಿ ಕೊಪ್ಪರ ಒಣಸ್ಕೊಂಡು ಹೊಳೆ ಬರುವಾಗ ಯಮ್ಮ ಒಂದ್ ಗಂಡು ಪುತ್ರ ಮಾಡ್ಕೊಂಬಂದೆ ಯಾರು ಬೇಡ ಅಂತಾರೋ ನನ್ನ ಮಗನ ಒಂದ ಯಾಕ 10 ಬೆಡ್ಕೊಂಡ್ ಬರ್ತಾನ ನಿನ್ನ ಬಳ್ಳಿ ಕುಂಬಳ ಬಳ್ಳಿ ಹಂಗ ಹಬ್ಬ ನನ್ನ ಮಗನ ಯಮ್ಮ ಹೋಗಿ ಬರ್ತೀಯ ಅಂದ್ರೆ ಯಪ್ಪ ಹೋಗಿ ಬರ್ತಾನೋ ಹೋಗ್ರ ಬೆಳಿಗ್ಗೆ ಏನ್ ಹೇಗಂಗ ಎತ್ತು ಕಡೆ ಬರೋದು ಹೋಗು ಪ್ರಾಣೇಶ್ವರ ನನ್ನ ಕಸಿದ ಕಾರ್ನು ಚಂದ ಹೇಳುವಂತಾರರಿ ಗಂಗ ಹಾ ನಿನ್ನ ಹೇಳಿಕೆ ಪ್ರಕಾರ ಆಹಾ ಅದೇ ಪರಮನನ್ನ ಕರ್ಕೊಂಡು ಬಂದಿದ್ದೀನಿ ಒಳ್ಳೇದು ಪ್ರಿಯ ಒಂದು ನೀನು ಬುದ್ಧಿಗೊಂಡ ತಯಾರು ಮಾಡುತ್ತ ಹೋಗು ಆಗ್ಲಿ ಪ್ರಿಯ ಆ ಪರಮ ಒಂದು ಚರಿಗೆ ನೀರು ಕೊಟ್ಟ ಒಳಗೆ ಕರ್ಕೊಂಡ್ರಿ ಹಾ ಕರ್ಕೊಂಡು ಏನೇ ಪರಮ ಅಮ್ಮ ಇದು ಒಂದು ಚರಿಗೆ ನೀರು ತಗೊಂಡೆ ಕೈಕಮ್ಮ ತಕೊಂಡಮ್ಮ ಒಳಗಿದ್ರೆ ಬರುವಂತಿಗೆ ತಾಯವ್ ನೀರು ಯವ ನನ್ನ ಮಗಳ ಗಂಗವ ಅಮ್ಮ ಯಾಕ ಎಷ್ಟು ಚೆನ್ನಾಗಿ ಯವ್ವಣ್ಣಿನ ಇವ ಬಂದ ತಕ್ಷಣ ಆಹಾ. ನನಗ ಕಾಲಿಗೆ ನೀರ್ ಕೊಟ್ಟಿ ಅಮ್ಮ ಹೌದು ಇವ ಈ ನೀರ್ ಕೊಟ್ಟ ಹತ್ರ ಬಾಕ ಏನ್ರ ಸೊಂಡಿ ಸುಡಾಕ್ಯೋ ಯಾವ ಈ ಸದ್ದ ಒಳಗ್ ಚಾ ರೆಡಿ ಐತಿ ಚಾರ್ ಹಿಡೈತಿ ಹಾ. ಯಾವ ನಮ್ಮ ಮಾಗನೂರು ಮಂದಿ ಇಟ್ಟು ಚಲೋ ಮಂದಿ ಐತಿ ನಿನ್ನ ಮುಂದೆ ಹೇಳ್ತಾನ ನನ್ನ ಮಗಳ ಅಮ್ಮ ಹೌದಲ್ಲ ಯಾವ ಪ್ರತಿ ಒಂದು ಮನ್ಯಾಗ ಬ್ಯಾಟೆ ಬ್ಯಾಟೆ ಹೌದಲ್ಲ ಹೌದೌದು ಈಗ ಚಾದಕ್ಕಿಂತ ತಯಾರಿದ್ರೆ ತಯಾರಿದ್ರೆ ನನ್ನ ಮಗಳ ಹೋಗಿ ನಾ ಚಾ ಕುಡಿತೇನೆ ಆಹಾ ಏನ್ ಇರನ್ನ ಯಾವ ವ್ಯಾಪಾರ ಹಚ್ಕೊಡ್ನಿ ಆಗ್ಲಮ್ಮ ಏನ ಆಹಾ. ಅತ್ತಾಗಿಂದ ಜಾತ್ರೆ ಏನ್ ಮಾಡೋಣ ಚಲೋ ತಂಗ ಜಾತ್ರೆ ಮಾಡೋಣ ಚಲೋ ತಂಗಿ ಪ್ರಿಯ ಪ್ರಿಯ ಬುತ್ತಿ ಕಟ್ಟಿ ಕೊಡ್ಬೇಕಲ್ಲ ಹಾಗಂಗ ಕಟ್ಟಿ ಕೊಡ್ಬೇಕು ಆಗ್ಲಿ ಪ್ರಿಯ ಮತ್ತಾರ ಹೇಳ್ತಾರೆ ಕೇಳುವಂತಾರಾಗ್ರಿ ಒಂದು ಅದರಿಂದ ಹೇಳುತ್ತಾ ಹೋಗು ಬುತ್ತಿ ಕಟ್ಟುತ್ತೇನೋ ನಿಮಗ ಬುತ್ತಿ ಕಟ್ಟುತ್ತೇನೋ ನಿಮಗ ನಿಮಗ ಬುತ್ತಿ ಕಟ್ಟುತ್ತೇನ ಬುತ್ತಿ ಕಟ್ಟುತ್ತೇನೋ ನಿಮಗ ನಿಮಗ
ಪ್ರಿಯ ನಿನ್ನ ಬಿಟ್ಟು ಹೇಗಿರಲೇ ಪ್ರಿಯ ನಿನ್ನ ಬಿಟ್ಟು ಹೇಗಿರಲೇ ನಾನಿನ್ನ ಬಿಟ್ಟು ಹೇಗಿರಲೇ